ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲಿ ಸಿಸ್ಟರ್ ಚೆನ್ನಾಗಿದ್ದೀನಿ ಅಂತ ಕೇಳ್ತೀರಾ? ನಿಮ್ಮನ್ನೆಲ್ಲ ಚೆನ್ನಾಗಿ ಇಡೋದಕ್ಕಾಗಿಯೇ ಏಸಪ್ಪ ಇವತ್ತು ಏಸುವೊಂದಿಗೆ ಅನ್ನೋ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಬನ್ನಿ, ಏನು ವಾಕ್ಯ ನಿಮ್ಗೆ ಇಟ್ಟಿದ್ದಾರೆ ಅಂತ ನೋಡೋಣ. ನನ್ನ ಪ್ರಿಯರೇ, ಲೂಕ ಬರೆದಂಥ ಸುವಾರ್ತೆ ಪುಸ್ತಕ 24ನೇ ಅಧ್ಯಾಯ 36ನೇ ವಚನ. ಅವರು ಈ ಸಂಗತಿಯನ್ನು ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದರು. ಇದು ಯಾವಾಗ ನಡೆದಿದಂಥ ಘಟನೆ ಗೊತ್ತಾ? ಏಸಪ್ಪ ಈ ಲೋಕದಲ್ಲಿರುವಂಥ ಎಲ್ಲ ಜನರಿಗಾಗಿ ಪಾಪ, ಶಾಪ, ಕರ್ಮ, ಮಾಟ, ಮಂತ್ರ, ದುಷ್ಟ ಕಿರಿಗಳಿಗಾಗಿ ತನ್ನನ್ನು ಶಿಲುಬೆ ಮೇಲೆ ಒಪ್ಪಿಸಿಕೊಟ್ಟು 3ನೇ ದಿನ ಆಗಿದ್ದಂಥ ಘಟನೆ. ನನ್ನ ಪ್ರಿಯರೇ, ಇಡೀ ಲೋಕಕ್ಕೆ ಗೊತ್ತು ಏಸಪ್ಪ ಜನರ ಪಾಪಕ್ಕಾಗಿ ಸತ್ತನು ಎಂಬುದಾಗಿ. ಆವಾಗ ಅಲ್ಲಿ ಇದ್ದಿದ್ದಂಥ ಸ್ತ್ರೀಯರು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಏಸಪ್ಪ ಹೇಳಿದ್ದಾರೆ, 3ನೇ ದಿನ ಎದ್ದು ಬರ್ತೀನಿ, ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಏನು ನಡೀತದೋ ಬನ್ನಿ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನೀವು ಕೂಡ ಮಾತಾಡ್ತಾ ಇದ್ದೀರಾ, ಈ ಸಮಸ್ಯೆಗಳು ಏನಾಗ್ತದೋ, ಈ ಲೋಕದಲ್ಲಿ ದೇವರು ಇದ್ದಾರೆ ಅಂತ ಹೇಳ್ತಾರೆ, ಇದ್ದಿದ್ರೆ ನನಗೆ ಯಾಕೆ ಈ ಥರ ಸಮಸ್ಯೆಗಳು, ಈ ಥರ ಕಷ್ಟ ಏನಕ್ಕೆ, ಈ ಕಣ್ಣೀರು ಯಾವಾಗ ನನ್ನನ್ನು ಬಿಟ್ಟು ಹೋಗ್ತದೆ, ಅಯ್ಯೋ ನಿಜವಾಗ್ಲೂ ಈ ಲೋಕದಲ್ಲಿ ಒಂದು ದೇವರು ಇದ್ದಾರಾ ಅಂತ ಯೋಚನೆ ಮಾಡಿಕೊಂಡು ಗೋಳಾಡಿಕೊಂಡು ಮನ ನೆಮ್ಮದಿ ಇಲ್ದಿರ ಮಾತಾಡ್ತಾ ಇದ್ದೀರಾ? ಅವರ ನಡುವೆ ಈ ಥರ ಮಾತಾಡ್ತಾ ಇದ್ದಿದ್ದಂಥ ಸ್ತ್ರೀಯರ ನಡುವೆ ಏನು ನಡೀತು ಗೊತ್ತಾ? ಅವರು ಈ ಸಂಗತಿಯನ್ನು ಕುರಿತು ಮಾತಾಡುತ್ತಾ ಇರುವಾಗ ಆತನೇ ಅವರ ನಡುವೆ ನಿಂತು, ಅವರ ನಡುವೆ ನಿಂತಿದ್ದಂಥ ಏಸಪ್ಪ ನಿಮ್ಮ ಮನೆ ಒಳಗೆ ಗೋಳಾಡ್ತಿರುವಂಥ, ಕಣ್ಣೀರಿಂದ ಮಾತಾಡ್ತಾ ಇರುವಂಥ, ಯಾರು ನನ್ನನ್ನು ಕಾಪಾಡ್ತಾರೆ ನನಗೆ ದಾರಿನೇ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಂಥ ನಿಮ್ಮ ನಡುವೆ ನೋಡಿ ಏಸಪ್ಪ ನಿಂತಿದ್ದಾರೆ. ಲೋಕದ ರಕ್ಷಕನಾದ ಏಸು ಕ್ರಿಸ್ತನು ಬೆಳಕೊಂದಿಗೆ ಸರ್ವಶಕ್ತಿಯೊಂದಿಗೆ ನಿಮ್ಮ ಮನೆ ಒಳಗೆ ನಿಂತಿದ್ದಾರೆ. ನನ್ನ ಪ್ರಿಯರೇ, ಏನು ಹೇಳುವುದಕ್ಕಾಗಿ ಸಿಸ್ಟರ್ ಅಂತ ಕೇಳ್ತೀರಾ? ನಿಮಗೆ ಮನಃಶಾಂತಿ ಆಗಲಿ, ನಿಮ್ಮ ಕುಟುಂಬ ನೆಮ್ಮದಿಯಾಗಿರಲಿ. ಯಾವ ವಿಷಯಕ್ಕಾಗಿ ನೀವು ಇವತ್ತು ಗೋಳಾಡ್ತಾ ಇದ್ದೀರೋ ಆ ಗೋಳಾಟವನ್ನು ತೆಗೆದು ನಿಮಗೆ ಶಾಂತಿಯನ್ನು ಕೊಡುವುದಕ್ಕಾಗಿ ಆಗೋ ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾರೆ. ನನ್ನ ಪ್ರಿಯರೇ, ಬನ್ನಿರಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪಾ ಸ್ತೋತ್ರ ರಾಜ. ಈ ನನ್ನ ಸಹೋದರಿಗಾಗಿ ಸಹೋದರನಿಗಾಗಿ ಪ್ರಾರ್ಥಿಸ್ತೇನೆ ಅಪ್ಪ, ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ, ಒಬ್ಬೊಬ್ಬರ ಗೋಳಾಟ ಭಯವನ್ನು ತೆಗೆದಾಕು ಸ್ವಾಮಿ. ವಾಕ್ಯದಲ್ಲಿ ಕರ್ತನೆ ಸ್ತ್ರೀಯರು ಹುಡುಕಿ ಮಾತಾಡ್ಕೊಂಡು ಬರ್ತಾ ಇರುವಾಗ ನೀನೇ ಇಳಿದು ಬಂದು ನಿಂತು ಬಿಟ್ಟಲ್ಲಪ್ಪ. ಈ ಮನೆ ಒಳಗೆ ಬಾ ಸ್ವಾಮಿ, ಈ ಹೃದಯದಲ್ಲಿ ಬಾಪ, ಈ ಸಮಸ್ಯೆದ ಮಧ್ಯದಲ್ಲಿ ನೀನು ಬಾಪ, ನೀನು ಇರುವುದಕ್ಕಾಗಿ ಸ್ತೋತ್ರಪ್ಪ. ಕಣ್ಣೀರನ್ನು ತೆಗೆದುಹಾಕಿ ಅವರಿಗೆ ಮನಃಶಾಂತಿಯನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರಿಗೂ ಧೈರ್ಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಈ ದಿನವನ್ನು ಆಶೀರ್ವಾದವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ, ಆಮೆನ್.